ಹಲೋ, ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು ಈ 2 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್. ಸುತ್ತಮುತ್ತ ವ್ಯವಸಾಯ ಮಾಡ್ತಾಯಿದ್ದಾರೆ ನೋಡಿ, ಇಲ್ಲೆಲ್ಲ ವ್ಯವಸಾಯ ಮಾಡ್ತಾಯಿದ್ದಾರೆ. ನಮಗೆ ಇದರ ಆಪೋಸಿಟ್ ಭೂಮಿನೇ ಇದೇ. ನಮಗೆ 2 ಎಕರೆ ಲ್ಯಾಂಡ್ ನಮಗೆ ಸುತ್ತ ಇಲ್ಲಿ ವ್ಯವಸಾಯ ಮಾಡ್ತಾಯಿದ್ದಾರೆ ನೋಡಿ, ಅಚ್ಚುಕಟ್ಟಾಗಿದೆ. ರೋಡ್ ಬಿಡ್ತು ಕೂಡ ನಮಗೆ ತುಂಬ ಚೆನ್ನಾಗಿದೆ. ಅವರು 6.5 ಎಕರೆ ಜಮೀನಲ್ಲಿ ನಮಗೆ 2 ಎಕರೆ ಮಾತ್ರ ಕೊಡ್ತಾಯಿದ್ದಾರೆ. ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇರೋದಕ್ಕೆ 2 ಎಕರೆ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಜಾಗ ಮಾತ್ರ ಸಾಲಿಡಾಗಿದೆ. ನಮಗೆ ತಾರ್ ರೋಡಿಂದ ಇದು ನಮಗೆ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಎಂಟ್ರಿ 2 ಕಡೆಯಿಂದ ನಾವು ಬರ್ಬೋದು, ಅಷ್ಟು ಚೆನ್ನಾಗಿದೆ ಜಾಗ ಮಾತ್ರ. ಯಾವುದೇ ಪೊಲ್ಯೂಷನ್ ಆಗಲಿ ಇನ್ನೊಂದಲ್ಲಿ ಏನೂ ತೊಂದರೆ ಇಲ್ಲ. ಆಲ್ಮೋಸ್ಟ್ ಎಲ್ಲ ಕ್ಲಿಯರಾಗಿದೆ. ಮಣ್ಣಂತೂ ನಿಮಗೆ ಚಿನ್ನ ಇದ್ದಂಗಿದೆ ಸ್ನೇಹಿತರೆ. ಮಣ್ಣು ಅಷ್ಟು ಅದ್ಭುತವಾಗಿದೆ. ನಾವಿಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡು ಒಂದು ಫಾರ್ಮ್ ಹೌಸ್ ಮಾಡಿಕೊಂಡು ಸುತ್ತ ಫೆನ್ಸಿಂಗ್ ಹಾಕ್ಸ್ಕೊಂಡು ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ಫೆನ್ಸಿಂಗ್ ಹಾಕ್ಕೊಂಡು ಆರಾಮಾಗಿ ವ್ಯವಸಾಯ ಮಾಡ್ತಾಯಿದ್ದಾರೆ. ನಾವು ಕೂಡ ಮಾಡ್ಬೋದು ಸ್ನೇಹಿತರೆ. ಇವ್ರು ಬಂದು ಪರ್ ಎಕರ್ ನಿಮಗೆ 35 lakhs ಹೇಳ್ತಿದ್ದಾರೆ. 35 ಲಕ್ಷ ಒಂದು ಎಕರೆಗೆ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ, ಇದು ನಮಗೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ, ಅದರಲ್ಲಿ 2 ಮಾತಿಲ್ಲ. ಜಾಗ ಮಾತ್ರ ತುಂಬ ಸೂಪರಾಗಿದೆ. ನಾವು ಈ ಜಾಗದಲ್ಲಿ ಬೋರ್ ಹಾಕ್ಸ್ಕೊಂಡು ಫಾರ್ಮ್ ಹೌಸ್ ಮಾಡಿಕೊಂಡು ಇಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳೋಕ್ಕೆ ತುಂಬ ಅನುಕೂಲವಾಗಿದೆ ಸ್ನೇಹಿತರೆ. ಈ ಮಣ್ಣಲ್ಲಿ ನೀವು ಯಾವ ಥರದ ಗಿಡ ಹಾಕ್ತೀರಾ, ಇಲ್ಲ ಯಾವ ಬೆಳೆ ಹಾಕ್ತೀರಾ, ಅಷ್ಟು ಚೆನ್ನಾಗಿದೆ. ನಮಗೆ ಈ ಥರ ಜಾಗಗಳು ಸಾಮಾನ್ಯವಾಗಿ ಸಿಗೋದು ಕಷ್ಟ ಇದೆ. ಆಮೇಲೆ ನಾವಿಲ್ಲಿ ಮನೆಗಳು ಕಟ್ಕೊಂಡು ನಾವು ಆರಾಮಾಗಿ ವಾಸ ಮಾಡ್ಬೋದು. ನಾವಿಲ್ಲಿ ಬರುವಾಗ ಜನಗಳು ಅವರವರ ಜಮೀನುಗಳಲ್ಲಿ ಮನೆಗಳನ್ನ ಕಟ್ಕೊಂಡು ವಾಸ ಮಾಡಿಕೊಂಡು ಇದ್ದಾರೆ ಸ್ನೇಹಿತರೆ. ನಮಗೆ ಇಲ್ಲಿ ಲೇಬರ್ಗಳಿಗೂ ಕೂಡ ಚಿಂತೆ ಇಲ್ಲ. ಇದು ನಮಗೆ ಜನರಲ್ ಪ್ರಾಪರ್ಟಿ, ಎಲ್ಲ ಕ್ಲಿಯರ್ ಆಗಿದೆ. ನಮಗೆ ವಿಲೇಜ್ ಕೂಡ ಸ್ವಲ್ಪ ನಿಯರ್ ಆಗಿದೆ. 2 ಕಡೆ ವಿಲೇಜ್ ಬರ್ತವೆ ಸ್ನೇಹಿತರೆ. ನಾವು ರೋಡ್ ಎಂಟ್ರೆನ್ಸ್ ಹೋಗ್ಬೇಕಾರೆ ನಾವಂಗೆ 2 ಕಡೆಯಿಂದ ಈ ಜಮೀನೊಳಕ್ಕೆ ಬರಬಹುದು. ಯಾಕೆಂದರೆ ಜಮೀನುಗಳಲ್ಲಿ ವಾಸ ಮಾಡ್ಕೊಂಡಿರೋದ್ರಿಂದ ನಮಗೆ ಇಲ್ಲಿ ತೊಂದರೆ ಇಲ್ಲ. ನಾವಿಲ್ಲಿ ಅಡಿಕೆ, ತೆಂಗು, ಬಾಳೆ, ನೇರಳೆ, ಸಪೋಟ, ನಾನಾ ರೀತಿಯ ಗಿಡಗಳನ್ನ ಹಾಕಿ ನಾವಿಲ್ಲಿ ಆರಾಮಾಗಿ ಬೆಳಿಬೋದು. ಮಿಶ್ರ ಬೆಳೆಗಳನ್ನ ಬೆಳೆಯೋದ್ರಿಂದ ನಮಗೆ ತುಂಬ ಅನುಕೂಲ ಇದೆ ಸ್ನೇಹಿತರೆ. ಒಂದು ಬೆಳೆ ಹೋದರೂ ಇನ್ನೊಂದು ಬೆಳೆ ಕೈ ಹಿಡಿಯುತ್ತೆ ಅನ್ನೋದು ಧೈರ್ಯ ಒಂದು ಇದ್ದೇ ಇರುತ್ತೆ. ನಾವು ಮಿಶ್ರ ಬೆಳೆಗಳನ್ನ ಬೆಳೆದಾಗ ತುಂಬ ಅನುಕೂಲಗಳು ಜಾಸ್ತಿ ಇದ್ದಾವೆ. ಯಾಕೆಂದರೆ ಇವತ್ತು ನಾವು ಉಪಯೋಗಿಸುವಂತಹ ವಸ್ತುಗಳೆಲ್ಲ ರಾಸಾಯನಿಕ ಗೊಬ್ಬರದಿಂದ ಮಾಡಿರುವಂಥದ್ದೇ. ನಾವು ಅದನ್ನು ಬಿಟ್ಟು ಈ ಜಾಗದಲ್ಲಿ ನಾವು ಒಂದು 4 ಹಸನೋ, ಕುರಿಗಳನ್ನೋ, ಇಲ್ಲ ಕೋಳಿನೋ, ಇಲ್ಲ ಜೇನು, ನಾವು ಬೆಳೆದಂಥ ಗಿಡ ಮರ ಏನೇ ಇರ್ಬೋದು ಅವುಗಳಿಗೆ ಒಂದು ಪೆಟ್ಟಿಗೆ ಟೈಪ್ ಮಾಡಿಬಿಟ್ರೆ ಜೇನು ಹುಳುಗಳನ್ನ ನಾವಲ್ಲಿ ಸಾಕಿ ಜೇನನ್ನ ತಗೋಬೋದು. ಇವತ್ತು ನಾವು ಎಲ್ಲೇ ಜೇನು ತೊಗೊಂಡ್ರೂ ಅದು ಕೂಡ ನಮಗೆ ಸಕ್ಕರೆ ಪಾಕ, ಅಂದರೆ ಅದಕ್ಕೆ ಪಾಕ ಮಿಕ್ಸ್ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ ಸ್ನೇಹಿತರೆ. ಅದಕ್ಕಿಂತ ನಾವೇ ಸ್ವತಃ ಜೇನು ಇದು ಮಾಡಿದಾಗ ನಮ್ಮ ಕಣ್ಣೆದುರುಗಡೆ ನಾವೇ ಅದನ್ನು ಸವಿಬೋದು. ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಂದು ಕೂಡ ಅಷ್ಟು ಶಿಸ್ತಾಗಿ ನಾವು ಮಾಡ್ಕೋಬೋದು. ನಾವು ಹಸು, ಕುರಿ, ಕೋಳಿ ಇವುಗಳು ಸಾಕೋದ್ರಿಂದ ಆ ಗೊಬ್ಬರನ ನಾವು ಈ ಜಮೀನಲ್ಲೇ ಹಾಕೋಬೋದು. ಯಾಕೆಂದರೆ ಸಾವಯವ ಕೃಷಿಗೆ ತುಂಬ ಮಹತ್ವ ಇದೆ ಸ್ನೇಹಿತರೆ. ನಾವು ಸಾವಯವ ಕೃಷಿ ಮಾಡಿದಾಗ ಅದರಲ್ಲಿ ನಾವು ಒಳ್ಳೆಯ ಥರ ವ್ಯವಸಾಯ ಮಾಡಿದಾಗ ಪ್ರತಿಯೊಬ್ಬರಿಗೂ ಒಳ್ಳೆಯ ಆರೋಗ್ಯವನ್ನು ನಮ್ಮ ಕೈಲಾದಷ್ಟು ಕೊಡ್ಬೋದು ಸ್ನೇಹಿತರೆ.
ಆಗಿನ ಜನ್ರೇಷನ್ ಬಂದು ಒಳ್ಳೆಯ ಆಹಾರ ಸೇವನೆ ಮಾಡ್ತಿದ್ರು, ಆರೋಗ್ಯವಂತರಾಗಿದ್ದರು. ಇವತ್ತು ಇರೋ ಅಷ್ಟು ಮಟ್ಟಿಗೆ ಅಂದಿನ ಜನರು ಕಾಯಿಲೆಗೆ ತುತ್ತಾಯ್ತಾ ಇರಲಿಲ್ಲ ಸ್ನೇಹಿತರೆ. ಇವತ್ತು ಹಾರ್ಟ್ ಅಟ್ಯಾಕು, BP, ಶುಗರ್ ಇವೆಲ್ಲ ಕಾಮನ್ ಡೈಲಿ ಬರುವಂತಹ ಕಾಯಿಲೆಗಳ ಥರ ಆಗೋಗಿದೆ. ನಾವು ಇದನ್ನೆಲ್ಲ ಸಣ್ಣ ವಯಸ್ಸಲ್ಲಿ ಕೇಳಿದ್ದು ತುಂಬ ಕಡಿಮೆನೇ. ಅದೇ ಒಂದು ದೊಡ್ಡ ಕಾಯಿಲೆ ಅಂತ ಪ್ರತಿಬಿಂಬಿಸ್ತಿದ್ರು. ಆದರೆ ಇವತ್ತೆಲ್ಲ ಇದು ನಾರ್ಮಲ್ ಆಗೋಗಿದೆ, ಬಿಡೋ ಇಷ್ಟೇ ಅನ್ನೋ ಮಾಹಿತಿ ಬಂದಿದೆ. ಆದರೂ ನಾವು ಕಾಯಿಲೆಗಳಿಂದ ಹೊರಗಡೆ ಬರಬೇಕು ಅಂತಂದರೆ ನಾವು ಸಾವಯವ ಕೃಷಿ ಮಾಡೋಣ, ಸಾಧ್ಯ ಆದಷ್ಟು ಒಳ್ಳೊಳ್ಳೆ ಗಿಡಮರಗಳು ಹಾಕೋಣ, ಹಣ್ಣಿನ ಗಿಡಗಳು ಹಾಕೋಣ, ಒಂದು ಅದ್ಭುತವಾದ ತೋಟ ಮಾಡೋಣ. ನಾವು ಜಮೀನು ತೊಗೊಂಡು ಖಾಲಿಯಾಗಿ ಬಿಟ್ಬಿಟ್ರೆ ನಿಜವಲ್ಲ ಅಂತೀನಿ, ವೇಸ್ಟ್ ಇದು. ನೋಡಿ ಎದುರುಗಡೆ ಅವರು ವ್ಯವಸಾಯ ಮಾಡ್ತಿದ್ದಾರೆ, ಅವರೆಕಾಯಿ ಹಾಕಿದ್ದಾರೆ. ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಸಾಲಿಡಾಗಿದೆ. ನಾವು ಕೂಡ ನಮ್ಮ ಜಮೀನುಗಳಲ್ಲಿ ಯಾವುದಾದ್ರು ಒಳ್ಳೆ ಗಿಡಗಳನ್ನ ಹಾಕಿ ಬೆಳೆಸಿ ತುಂಬ ಅದ್ಭುತವಾಗಿ ಬೆಳೆದ್ರೆ ಅದು ಪ್ರತಿಯೊಬ್ಬ ಮನುಷ್ಯರಿಗೂ ಒಳ್ಳೆಯ ಆರೋಗ್ಯನ ಕೊಟ್ಟೇ ಕೊಡುತ್ತೆ ಸ್ನೇಹಿತರೆ. ಆಮೇಲೆ ರೋಡ್ ಬಿಡ್ತು ಕೂಡ ಈ ಜಮೀನಿಗೆ ತುಂಬ ಸಾಲಿಡಾಗಿದೆ. ನಾನು ಮೊದಲು ಹೇಳಿದ್ನಲ್ಲ, ತಾರ್ ರೋಡಿಂದ ನಿಮ್ಮೊಂದು 1/4 ಕಿಲೋಮೀಟ್ರ್ ಆಗ್ಬೋದು, ಇಲ್ಲ ಅರ್ಧ ಕಿಲೋಮೀಟ್ರ್ ಆಗ್ಬೋದು. 2 ಕಡೆಯಿಂದ ಎಂಟ್ರೆನ್ಸ್ ನುಗ್ಬೋದು ನಾವು ಜಮೀನೊಳಕ್ಕೆ. ಅದ್ರ ಬಗ್ಗೆ 2 ಮಾತಿನ ಸ್ನೇಹಿತರೆ. ಇದು ನಿಮಗೆ ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ, ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ. ಜಾಗ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6364469778 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ. ಇದು ನಮ್ಮ ಜನ್ರೇಷನ್ಗೆ ಅಂತಲ್ಲ, ನಮ್ಮ ಮುಂದಿನ ಜನ್ರೇಷನ್ಗೂ ತುಂಬ ಅನುಕೂಲ ಆಗಬೇಕು. ನಾವು ಹಣ ಮಾಡ್ಕೋಕ್ಕಿಂತ ಈ ಥರ ಒಂದು ಒಳ್ಳೆ ಜಮೀನು ಮಡಗಿ ಒಳ್ಳೆ ತೋಟ ಮಾಡಿದ್ರೆ ನಮ್ಮ ಮಕ್ಕಳಿಗೆ ನಾವು ಇದಕ್ಕಿಂತ ಬೇರೆ ಏನು ಕೊಡೋವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಮತ್ತು ಈ ಥರ ಜಮೀನಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಒಲವು ಮೂಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.